ಇಬ್ರಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಸಭೆಗೆ ಬಂದಂಥ ಜನರು, ದೇವರನ್ನು ನಂಬಿದಂಥ ಜನರು, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ತಮ್ಮನ್ನೇ ತಾವು ಮಾರಿಕೊಂಡು ಕ್ರಿಸ್ತನಿಗೋಸ್ಕರ ತಮ್ಮನ್ನು ತಾವು ಸಜೀವ ಯಜ್ಞಗಳಾಗಿ ಸಮರ್ಪಿಸಿಕೊಂಡು ಒಂದು ಸಮರ್ಪಣೆ ಉಳ್ಳ ಜೀವಿತದಲ್ಲಿ ಜೀವಿಸ್ತಾ ಇರುವಂಥ ದೇವ ಜನರಿಗೆ ಅಪೊಸ್ತಲನಾದ ಪೌಲನು ಬರೀತಾ ಇದ್ದಾನೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಹೇಳ್ತಾನೆ, ಓಕೆ, ಸಭೆಯವರೇ, ಯಹೂದ್ಯರಿಗೆ ಆತನು ಬರೀಬೇಕಾದ್ರೆ ಹೇಳ್ತಿದ್ದಾನೆ, ಹಲೋ ಮೈ ಡಿಯರ್ ಪೀಪಲ್, ವಾಗ್ದಾನಗಳು ನೀವು ನಂಬಿದ್ದೀರಾ, ಅದರ ಫಲಕ್ಕೋಸ್ಕರ ಬಹು ದಿವಸಕ್ಕೋಸ್ಕರ ಕಾದುಕೊಂಡಿದ್ದೀರಾ. ಬಟ್ ಅದನ್ನು ಹೊಂದಿಕೊಳ್ಳೋ ತನಕ ಮಂದಮತಿಗಳಾಗಿರದೆ, ಆಲಸ್ಯಗಾರಾಗಿರದೆ, ಮೊಬ್ಬರಾಗಿರದೆ, ಆಮೇಲೆ ಇನ್ನೇನೇನು ಹೇಳಿದ್ರಲ್ಲ ನೀವು, ಸೋಂಬೇರಿಗಳಾಗಿರದೆ, ಓಕೆ, ಜಾಗೃತ ಉಳ್ಳವರಾಗಿರ್ರಿ. ಓಕೆ, ಲೇಜಿ ಆಗಿರದೆ, ಓಕೆ, ಯಾವಾಗಾದ್ರೂ ಹೋದ್ರೆ ಆತು ಬಿಡು, ಯಾವಾಗಾದ್ರೂ ಅದನ್ನು ಹೊಂದಿದ್ರೆ ಆತು ಬಿಡು. ವಾಕ್ಯ ಹಂಗೆ ಹೇಳ್ತಿದ್ದೆ, ನಿದ್ದೆ ಮಾಡುವವನೇ ಎಚ್ಚರಗೊಳ್ಳು. ಆಮೇನ್. ವಾಕ್ಯ ಹೇಳ್ತಿದೆ, ಎಚ್ಚರಗೊಳ್ಳು, ಬಿ ಅವೇರ್, ಎಚ್ಚರವಾಗಿರ್ರಿ. ಡು ನಾಟ್ ಬಿ ಸ್ಲಂಬರಿಂಗ್ ಮೂಡ್ ಅಂದರೆ ಸ್ಲಂಬರಿಂಗ್ ಅಂದರೆ ಇಂಗ್ಲೀಷ್ನಲ್ಲಿ ಅಲ್ಲ, ಸ್ಲಂಬರಿಂಗ್ ಅಂದರೆ ತೂಗಡಿಸೋದು ಹಿಂಗೆ. ಓಕೆ, ಹಿಂಗೆ ತೂಗಡಿಸ್ತಾರಲ್ಲ, ತೂಗಡಿಸ್ಕೊತ ಇರುವಂಥ ಓಕೆ ವಿಶ್ವಾಸಿ ಜೀವಿತ ಅಲ್ಲ ನಮ್ಮದು. ನಾವು ಯಾವಾಗಲೂ ಎಚ್ಚರವಾಗಿದ್ದು ಓಕೆ ನಮ್ಮ ಆತ್ಮಫಲವನ್ನು ನಾವು ಕಾಯುವವರಾಗಿದ್ದೇವೆ, ದೇವರ ವಾಗ್ದಾನಗಳನ್ನು ಹೊಂದುವವರಾಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಅಬ್ರಹಾಮನಿಗೆ ಮಾಡಿದಂಥ ಅದೇ ವಾಗ್ದಾನದಲ್ಲಿ ನಿನ್ನನ್ನು ಬಾಧ್ಯರನ್ನಾಗಿ ಮಾಡಿದಂಥ ಅದೇ ಕರ್ತನು ಆ ವಾಗ್ದಾನ ಫಲವನ್ನು ನಾವು ಮುಟ್ಟಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ರನ್ನಿಂಗ್ ರೇಸ್ ಇರ್ತದೆ. ಓಕೆ, ಒಬ್ಬನು ಇಷ್ಟು ಸ್ಪೀಡಾಗಿ ಓಡ್ತಾನಂದರೆ ನಾ ಅಂದ್ಕೊಂಡೆ, ಫಸ್ಟ್ ಬಂದುಬಿಟ್ಟ ಇವನು ಅಂತಂದು ಹೇಳಿ. ಆದರೆ ಏನಾಯ್ತು ಗೊತ್ತರ, ಅದು ನನ್ನನ್ನು ನೋಡ್ರಿ, ಅವನು ಹೀಗೆ ಓಡಿ ಬರ್ತಾನೆ. ಇದು ಇಲ್ಲಿ ಟೇಪ್ ಕಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ. ಇವನೇನು ಮಾಡಬೇಕು, ಆ ಟೇಪ್ನ ದಾಟಿ ಕಾಲು ಒಳಗಿಟ್ಟಿದ ತಕ್ಷಣ ಏನಾಗ್ತದೆ, ವಿನ್ ಆಗಿಬಿಡ್ತಾನೆ ಅವನು. ಕರೆಕ್ಟ್ ಅಲ್ಲ? ಅವನು ಅಲ್ಲಿಂದ ಓಡ್ತಾ ಬಂದು ಇಷ್ಟು ಎಕ್ಸೈಟ್ ಆಗಿಬಿಟ್ಟ, ಜನ ಎಲ್ಲರೂ ಚಪ್ಪಾಳೆ ತಟ್ಟಕತ್ಬಿಟ್ರು. ಅವನು ಓಡ್ತಾ ಈ ಕಡೆ ಓಡೋಗ್ಬಿಟ್ಟ. ಅವನು ಹಿಂದಿರೋನು ಓಡಿ ಬಂದ್ಬಿಟ್ಟು ಇದು ಒಳಗಡೆಯಿಂದ ಓಡೋಗ್ಬಿಟ್ಟ ಅವನು. ಅರ್ಥ ಆಯ್ತಾ? ಆಲ್ಮೋಸ್ಟ್ ಎಂಡ್ ಪಾಯಿಂಟಿಗೆ ಬಂದ ಅವನು. ಎಂಡ್ ಪಾಯಿಂಟಿಗೆ ಬಂದ, ಇನ್ನೊಂದು ಹೆಜ್ಜೆ ಇಟ್ಟು ಅದು ಟೇಪ್ ಕಟ್ ಮಾಡಿ ಒಳಗೆ ಓಡೋಗ್ಬಿಟ್ಟಿದ್ರೆ ಫಸ್ಟ್ ಪ್ರೈಸ್ ಅವನಿಗೆ. ಅಲ್ಲಿಂದ ಅಷ್ಟು ಸ್ಪೀಡಾಗಿ ಓಡಿ ಬಂದು ಬರೋ ಸ್ಪೀಡಲ್ಲಿ ಈ ಕಡೆ ಓಡೋಗ್ಬಿಟ್ಟ ಅವನು. ಜನಕ್ಕೆಲ್ಲ ನೋಡ್ಬಿಟ್ಟ ಅವನು. ಜನಕ್ಕೆಲ್ಲ ಚಪ್ಪಾಳೆ ತಟ್ಟ ನೋಡಿದ್ರೆ ಎಕ್ಸೈಟ್ ಆಗಿ ರಾಂಗ್ ರೂಟಲ್ಲಿ ಓಡೋಗ್ಬಿಟ್ಟ ಅವನು. ಹಿಂದೆ ಇದ್ನಲ್ಲ ಅವನು ಗರಾಡ ಬಂದು ಇದ್ರೊಳಗಿಂದ ಓಡೋಗಿ ಫಸ್ಟ್ ಪ್ರೈಸ್ ತೊಗೊಂಡ್ಬಿಟ್ಟ ಅವನು. ಹಿಂದೆ ತುಂಬ ದೂರ ಇದ್ದಾನೆ ಅವನು. ಇವನು ಈ ಕಡೆ ಇರೋನು ಇವನು ಅನ್ಕೊಂಬಿಟ್ಟ, ನಾನು ಬಂದುಬಿಟ್ಟೆ, ನಾನು ಫಸ್ಟ್ ಪ್ರೈಸ್ ಅಂತ ಅಂದ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದಾನೆ ಅವನು. ಓಕೆ, ಒಂದೊಂದು ಸತಿ ಏನಾಗ್ತಿದ್ದಾನೆ, ನಾವು ಹೋಗುವ ಸ್ಪೀಡ್ನಲ್ಲಿಯೂ ಕೂಡ ಓಕೆ ನಮ್ಮ ಡೆಸ್ಟಿನಿ ಎಲ್ಲಿದೆ, ನಮ್ಮ ಅಂತ್ಯ ಎಲ್ಲಿದೆ, ನಮ್ಮ ಗಮ್ಯ ಎಲ್ಲಿದೆ ಅದನ್ನು ನೋಡದೆ ಒಂದೊಂದು ಸತಿ ಪ್ರಪಂಚವನ್ನು ನೋಡಿ ಓಡೋಗ್ಬಿಡ್ತೀವಿ. ಅಲ್ಲಿ ಕೂಡ ಆತ್ಮೀಕತೆಯ ಸೋಲು ಉಂಟಾಗ್ತದೆ. ಅಲ್ಲಿ ಕೂಡ ನಮ್ಮ ವಾಗ್ದಾನದ ಸೋಲು ಉಂಟಾಗ್ತದೆ. ಅಲ್ಲಿ ಕೂಡ ನಮ್ಮ ಆತ್ಮೀಯ ವಿಷಯದಲ್ಲಿ ನಾವು ಹೊಂದಬೇಕಾಗಿದ್ದಂಥ ಅನೇಕ ಸಂಗತಿಗಳ ವಿಷಯಗಳಲ್ಲಿ ನಾವು ಸೋಲನ್ನು ನಾವು ಕಾಣುವರಾಗಿದ್ದೇವೆ. ಅದಕ್ಕೆ ಬದಲಾಗಿ ದೇವ್ರು ನಮಗೊಂದು ಟಾರ್ಗೆಟನ್ನು ಕೊಟ್ಟಿದ್ದಾನೆ, ದೇವ್ರು ನಮಗೊಂದು ಬುಲ್ ಸಾಯಿನ ಕೊಟ್ಟಿದ್ದಾನೆ. ಸೊ ಆ ಟಾರ್ಗೆಟ್ನ ನಾವು ಇಟ್ಕೊಂಡು ಸ್ಟ್ರೈಟಾಗಿ ನಮ್ಮ ಗಮ್ಯವನ್ನು, ನಮ್ಮ ಡೆಸ್ಟಿನಿಯನ್ನು ನಾವು ಓಡಿ ಮುಗಿಸಿ ಆ ವಾಗ್ದಾನ ಫಲವನ್ನು ನಾವು ಹೊಂದಬೇಕಾಗಿದೆ. ಅದಕ್ಕೋಸ್ಕರ ಪೌಲನು ಹೇಳ್ತಾ ಇದ್ದಾನೆ, ನೀವು ವಾಗ್ದಾನ ಫಲಕ್ಕೋಸ್ಕರ ಕಾದಿರಿಸಲ್ಪಟ್ಟಿದ್ದೀರಿ, ವಾಗ್ದಾನ ಫಲವನ್ನು ಅದನ್ನು ನಂಬಿ ಬಹು ದಿನಗಳ ತನಕ ಕೂಡ ಇಲ್ಲಿ ತನಕ ಕಾದ್ಕೊಂಡು ಬಂದಿದ್ದೀರಾ. ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಆಮೆನ್. ಇನ್ನು ಸ್ವಲ್ಪ ವೇಟ್ ಮಾಡಿರಿ. ಓಕೆ, ಕರ್ತನು ಆ ವಾಗ್ದಾನ ಫಲವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವವನಾಗಿದ್ದಾನೆ. ಆದರೆ ಅದರ ಮಧ್ಯದಲ್ಲಿ ಏನಾಗಬೇಡ್ರಿ, ನೀವು ಸೋಂಬೇರಿಗಳಾಗಬೇಡ್ರಿ.
ಅದರ ಮಧ್ಯದಲ್ಲಿ ನೀವು ಏನಾಗಬೇಡ್ರಿ, ಮಂದಮತಿಗಳಾಗಿರ್ಬೇಡ್ರಿ. ಅದರ ಮಧ್ಯದಲ್ಲಿ ಏನಾಗಬೇಡ್ರಿ ನೀವು, ಇನ್ನೂ ಹೇಳ್ರಿ, ಆಲಸ್ಯಗಾರರಾಗದೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ನಿರುತ್ಸಾಹ ಸಹ ನೀವುಗೊಳ್ಬೇಡ್ರಿ. ನಿಮ್ಮ ಉತ್ಸಾಹ ಕೂಡ ಏನಾಗಬಾರ್ದು, ಕುಂದಿ ಹೋಗಬಾರ್ದು. ಯಾವಾಗ ಉತ್ಸಾಹದಿಂದ ಕರ್ತನನ್ನು ಆರಾಧಿಸುತ್ತಾ ನಮ್ಮ ಜೀವಿತದಲ್ಲಿ ಏನೇ ಬರಲಿ ದೇವರಿಗೆ ಸ್ತೋತ್ರ ಹೇಳೋಣ. ಒಂದು ವೇಳೆ ಬಹಳ ಶೋಧನೆಗಳ ಮಧ್ಯದಲ್ಲಿ ನಾವಿದ್ದೇವೋ, ಬಹಳ ಆತಂಕಗಳ ಮಧ್ಯದಲ್ಲಿ ನಾವಿದ್ದೇವೋ, ಅನೇಕ ನಮ್ಮ ಬಿಸ್ನೆಸ್ನಲ್ಲಿ ಸೋಲನ್ನು ಕಾಣ್ತಾ ಇದ್ದೇವೆ, ನಮ್ಮ ಆತ್ಮೀಯ ಜೀವಿತದಲ್ಲಿ ಸೋಲು ಕಾಣ್ತೇವೆ, ಏನಪ್ಪ ಇಂಥ ಶೋಧನೆಗಳ ಮಧ್ಯದಲ್ಲಿ ನಾನು ಹೋಗಬೇಕಾ ಎಂಬುದಾಗಿ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ನೀವು ಆ ವಿಷಯದಲ್ಲಿ ಕೂಡ ನೀವು ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು, ಆ ನಂಬಿಕೆಯ ವಿಷಯದಲ್ಲಿ ನೀವು ದೃಢ ಚಿತ್ತದಿಂದ ನೀವು ನಿಲ್ಲುವುದಾಗಿದ್ದರೆ ದೇವರ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗಿ 2ರಷ್ಟಾಗಿ ಅದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ಸಂಕಲ್ಪವುದು 2ರಷ್ಟಾಗಿ ನಮ್ಮ ಜೀವಿತದಲ್ಲಿ ಅದು ಆಶೀರ್ವದಿಸಲಿಕ್ಕಿದೆ. ಆಮೆನ್. ಒಬ್ಬ ದೇವ್ರ ಸೇವಕರು ಹೀಗೆ ಹೇಳ್ತಾರೆ, ನಾನು ಎಲ್ಲ ಐಶ್ವರ್ಯವನ್ನು ಹೊಂದಿ ಎಲ್ಲ ಲೋಕದ ಭೋಗಗಳನ್ನು ನಾನು ಅನುಭವಿಸಿ ಸತ್ತು ನರಕಕ್ಕೆ ಹೋಗಿ ಆ ಲಾಜರನು ಒಂದು ಹನಿ ನೀರಿಗಾಗಿ ಆತನು ಹೇಗೆ ಬೇಡಿದ್ನೋ ಹಾಗೆ ಬೇಡುವುದಕ್ಕಿಂತಲೂ ನೀತಿವಂತನಾಗಿ ಚಡಿಯೇಟುಗಳನ್ನು ನಾನು ಸಹಿಸಿಕೊಳ್ಳುವುದು, ಶೋಧನೆಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ ಕೊನೆಗೆ ನನ್ನ ಸಂದರ್ಭ ಬಂದರೆ ನೀತಿಗೋಸ್ಕರ ನಾನು ಭಿಕ್ಷೆ ಬೇಕಾದ್ರೆ ನಾನು ಬೇಡ್ತೀನಿ ಎಂಬುದಾಗಿ ಹೇಳ್ತಾನೆ. ಒಬ್ಬ ಸೇವಕರು ಹೇಳೋ ಮಾತಿವು, ನನ್ನ ನೀತಿ ನಾನು ಕಾಪಾಡೋದಕ್ಕೋಸ್ಕರ, ನನ್ನ ರಕ್ಷಣೆ ನಾನು ಕಾಪಾಡೋದಕ್ಕೋಸ್ಕರ ಒಂದು ವೇಳೆ ನಾನು ಬೆಗ್ ಮಾಡಿದ್ರು ಕೂಡ ಚಿಂತೆ ಇಲ್ಲ, ಭಿಕ್ಷೆ ಬೇಡ ನಾನು ತಿಂದ್ರೂ ಕೂಡ ಚಿಂತೆ ಇಲ್ಲ, ನನ್ನ ನೀತಿ ಮಾತ್ರ ನಾನು ಬಿಡೋದಿಲ್ಲ. ಆದರೆ ಎಲ್ಲ ಐಶ್ವರ್ಯವನ್ನು ಅನುಭವಿಸಿ ನರಕ ಪಾಲಾಗಿ ಆ ಲಾಜರನಾಗಿ ಒಂದು ಹನಿ ನೀರು ಬೇಡುವುದಕ್ಕಿಂತಲೂ ಭೂಲೋಕದಲ್ಲಿಯೇ ರಕ್ಷಣೆಗೋಸ್ಕರ, ಯೇಸು ಸ್ವಾಮಿಗೋಸ್ಕರ, ನೀತಿಗೋಸ್ಕರ ಭಿಕ್ಷೆ ಬೇಡಿ ತಿನ್ನುವುದು ಅದು ನನಗೆ ಲಾಭ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಹೀಗೆ ಕೊರತೆಗಳೇ ನಾವು ಇರೋದಾಕಿದ್ರೆ ದೇವ್ರಿಗೆ ಸ್ತೋತ್ರ ಹೇಳೋಣ. ನನಗೊಬ್ಬರು ಸಹೋದರ ಗೊತ್ತು, ನಮ್ಮ ಅಶೋಕನಿಗೆ ಗೊತ್ತವರು, ಜಗದೀಶಣ್ಣ ಅಂತ ಒಬ್ಬರು ಇದ್ರು ರೀ. ನಾವು ರಕ್ಷಣೆ ಹೊಂದಿದ ಆ ಒಂದು ದಿನಮಾನಗಳಲ್ಲಿ ಒಬ್ಬ ಒಳ್ಳೆ ಆತ್ಮೀಯ ಸಹೋದರ. ಆದರೆ ದಿನದಿಂದ ದಿನಕ್ಕೆ ತನ್ನ ಶರೀರ ಕುಂದಿ ಹೋಗ್ತಾ ಹೋಯಿತು. ನನ್ನ ಜೊತೆಲಿ ಬೈಬಲ್ ಕಾಲೇಜ್ ಮಾಡಿದ್ರು ಅವರು. ಬೈಬಲ್ ಕಾಲೇಜ್ನಲ್ಲಿ ಒಂದೇ ರೂಮ್ನಲ್ಲಿ ನಾವು ಇಬ್ಬರು ಇದ್ವಿ. ರಿಟರ್ನ್ ದಾವಣಗೆರೆ ಬಂದಾಗ ಅವ್ರಿಗೆ ಸೇವೆ ಮಾಡಬೇಕೆಂಬ ತುಂಬ ಆಸೆ. ಅವ್ರು ಸಾಕಷ್ಟು ಜನರಿಗೆ ವಾಕ್ಯ ಹೇಳ್ತಿದ್ರು. ಅವ್ರು ಯಾರಿಗೂ ಬಿಡ್ತಾ ಇರಲಿಲ್ಲ. ಅವ್ರು ಬ್ಯಾಗ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಬ್ಯಾಗ್ ತೊಗೊಳಕ್ಕೆ ಬಂದಿರೋರಿಗೆ ಹಾಗೆ ಪರಿಚಯ ಮಾಡ್ಕೊಂಡು ಬ್ಯಾಗ್ ಕೊಡ್ತಾ ನೋಡಮ್ಮ ಈ ಬ್ಯಾಗು ಹರಿದೋಗ್ತದೆ ಒಂದಿನ, ಆದರೆ ಇನ್ನೊಂದು ಹರಿದೋಗೋದಿಲ್ಲ, ಏನು ಗೊತ್ತಾ, ನಿನ್ನ ಆತ್ಮ. ಇದರಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳು ಈ ಬ್ಯಾಗ್ನಲ್ಲಿ ತುಂಬಿಸ್ದಂಗೆ ನಿನ್ನ ಆತ್ಮ ಒಳಗೆ ಏನು ತುಂಬಿಸಿದೆ ನೀನು ಅಂತಂದು ಅವ್ರಿಗೆ ಪ್ರಶ್ನೆ ಕೇಳ್ತಿರೋ ಅವರಿಗೆ. ಅವ್ರು ಬ್ಯಾಗ್ ತೊಗೊಳಕ್ಕೆ ಬಂದಿರೋರು, ಇವನೇನು ಬ್ಯಾಗ್ ವ್ಯಾಪಾರ ಮಾಡ್ತಾಯಿದ್ದಾನೆ ಅಥವಾ ಇವನೇನು ಪಂಡಿತನ ಇವನು ಅಂತಂದೇಳಿ ಅವರು ಯೋಚನೆ ಮಾಡ್ತಿದ್ರು. ಅಲ್ಲಿ ಕೂತ್ಕೊಂಡು ಆಮೇಲೆ ಏನು ತುಂಬಬೇಕಪ್ಪ ನಮ್ಮ ಆತ್ಮ ಒಳಗೆ ಅಂದಿದ ತಕ್ಷಣ ಅವ್ರನ್ನ ಪ್ರಶ್ನೆ ಕೇಳೋರು ಅವರು. ಆವಾಗ ಸುವಾರ್ತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋನು ಅವನು. ಈ ಬ್ಯಾಗ್ ತೊಗೊಂಡೋದಾಗ ನಿನ್ನ ಆತ್ಮ ಒಳಗಡೆ ಇವತ್ತು ಇನ್ನೊಂದು ಕೊಟ್ಟು ಕಳಿಸ್ತೀನಿ ಅಂತಂದೇಳಿ ಅವ್ರು ಕರಪತ್ರ ಕೊಟ್ಟು ಯೇಸುವಿನ ಬಗ್ಗೆ ಸುವಾರ್ತೆ ಕಳಿಸ್ತಾಯಿದ್ರು ಅವರು. ಆದರೆ ಏನಾಯ್ತು ಗೊತ್ತಾ, ಅವ್ರಿಗೆ ಹೋಗ್ತಾ ಶರೀರ ಕ್ಷೀಣಿಸ್ತಾ ಹೋಯ್ತು. ಅವ್ರಿಗೆ ಒಂದು ಭಯಂಕರವಾದಂಥ ರೋಗಕ್ಕೆ ತುತ್ತಾದರು ಅವರು. ಆಮೇಲೆ ಮನೆಯಿಂದ ಕೈ ಬಿಡಲ್ಪಟ್ಟರು. ಹೆಚ್ಚು ಕಮ್ಮಿಯಿಂದ ಸ್ವಲ್ಪ ಸಭೆಗಳಿಂದನೂ ಕೂಡ ಅವ್ರು ಕೈ ಬಿಡಲ್ಪಟ್ಟರು, ದೇವ ಜನರಿಂದ ಕೈ ಬಿಡಲ್ಪಟ್ಟರು. ಅವ್ರು ಆಲ್ಮೋಸ್ಟು ನಾನೊಂದು 3 years ನಾನು ಅವರಿಗೆ ಅವ್ರ ಮೆಡಿಷನ್ಗೆ ನಾನು ಟೇಕ್ ಕೇರ್ ಮಾಡಿದೆ. ಸುಮಾರು ವರ್ಷಗಳ ತನಕ ಅವ್ರಿಗೆ ಮೆಡಿಷನ್ಸು, ಅವ್ರಿಗೆ ಸ್ವಲ್ಪ ಹಣ ಸಹಾಯ ಮಾಡ್ತಾಯಿದ್ದೆ ನಾನು ಅವರಿಗೆ. ಒಂದಿನ ಅವ್ರು ನನಗೆ ಹೀಗೆ ಹೇಳಿದರು. ಅವರು ಆಲ್ಮೋಸ್ಟು ಡೆತ್ ಆಗೋ ಮೂಮೆಂಟ್, ಅವರು ಸಾಯೋ ಒಂದು ಪರಿಸ್ಥಿತಿಯಲ್ಲಿ ಬರಬೇಕಾದ್ರೆ ಅವ್ರನ್ನ ಕೈಯನ್ನು ಹಿಡ್ಕೊಂಡ್ರು. ನಾನು ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿದ್ದೆ ನಾನು, ಆತ್ಮಿಕವಾಗಿ ಶಾರೀರಿಕವಾಗಿ ತುಂಬ ಚೆನ್ನಾಗಿದ್ದೆ ನಾನು. ಏನನ್ನೆಲ್ಲ ಅನುಭವಿಸ್ಬೇಕು ಲೋಕದ ಎಲ್ಲ ಸಂಗತಿಗಳನ್ನ ನಾನು ಅನುಭವಿಸಿದೆ. ಅದು ಯೇಸು ಸ್ವಾಮಿ ನಂಬಿದ ಮೇಲೆ ಇಷ್ಟು ರೋಗಕ್ಕೆ ತುತ್ತಾದೆ, ಇಷ್ಟು ನನ್ನ ದೇಹ ಕ್ಷೀಣಿಸ್ತಾ ಹೋಯಿತು. ಈಗ ನಾನು ಮರಣದ ಹಾಸಿಗೆಯಲ್ಲಿ ನಾನಿದ್ದೇನೆ. ಈಗ ನಾನು ಕೆಲವೇ ಸಮಯಗಳಲ್ಲಿ ನಾನು ಸತ್ತು ಹೋಗ್ತೇನೆ. ನಾನು ಭಾಳ ದಿನ ಬದುಕೋದಿಲ್ಲ ರವಿ. ಬದುಕಿರೋ ಸ್ವಲ್ಪ ದಿನ ಮಾತ್ರ ನಾನು ಬದುಕ್ತೀನಿ, ಆದರೆ ಸತ್ತು ಹೋಗ್ತೀನಿ ನಾನು. ಆದರೆ ನನಗೆ ಒಂದು ದೃಢವಾದ ಒಂದು ಸಂತೋಷ ಏನಿದೆ ಅಂದರೆ, ನಾನು ಎಷ್ಟು ಜನರಿಗೆ ಸುವಾರ್ತೆ ಸಾರಿದ್ನೋ, ಹಲ್ಲೆಲೂಯಾ, ನಾನು ವಾಕ್ಯ ಹೇಳಿ ಸುವಾರ್ತೆ ಸಾರಿದ ಆತ್ಮ ತೃಪ್ತಿ ನನಗಿದೆ ಎಂಬುದಾಗ. ಶರೀರ ಯಾವತ್ತೂ ತೃಪ್ತಿ ಪಡೋದಿಲ್ಲ ರೀ.
ಜ್ಞಾನೋಕ್ತಿ ಹೇಳ್ತಾರೆ, ಕಣ್ಣಿಗೆ ಸಾಕು ಅನಿಸೋದಿಲ್ಲ ಅಂತ ಅದಕ್ಕೆ, ಬಾಯಿ ಸಾಕು ಅನಿಸೋದಿಲ್ಲ ಅದಕ್ಕೆ. ಎಷ್ಟರ ತಿನ್ನಿರಿ ನೀವು, ಈ ದಿನ ಪೂರ್ತಿ ಬಿರಿಯಾನಿ ತಿಂದಿರ್ತೀರ, ನಾಳೆ ಬೇಳೆ ಸಾರು ತಿನ್ನಬೇಕಾದ್ರೆ ಸೈಡಿಗೆ ಒಂದು ಕಬಾಬ್ ಇದ್ದರೆ ಚೆನ್ನಾಗಿತ್ತಲ್ಲ ಅಂತೀವಿ. ಬಾಯಿ ಸುಮ್ಮನೆ ಇರೋದಿಲ್ಲ, ಇದು ತಿಂತಾನೆ ಇರ್ತೈತಿ. ಇದನ್ನು ಕೂಡ ಮನಸ್ಸು ಸುಮ್ಮನೆ ಇರೋದಿಲ್ಲ. ಏನು ಅದನ್ನು ಮಾಡಬೇಕಂತಂದೇಳಿ ಪ್ರೇರೇಪಿಸ್ತಿದ್ದೋ ಎಲ್ಲವನ್ನೂ ಮಾಡಿಸ್ತೈತಿ ಶರೀರದಿಂದ. ಅದಕ್ಕೆ ಶರೀರ ತೃಪ್ತಿ ಅಂತ ನಾವು ಹೇಳೋದಿಲ್ಲ, ಕಣ್ಣು ತೃಪ್ತಿ ಅಂತ ಹೇಳೋದಿಲ್ಲ, ಬಾಯಿ ತೃಪ್ತಿ ಎಂಬುದಾಗಿ ಹೇಳೋದಿಲ್ಲ, ಮನಸ್ಸು ತೃಪ್ತಿ ಅಂತ ಹೇಳೋದಿಲ್ಲ ರೀ. ಆದರೆ ಒಂದು ಹೇಳ್ಬೋದು, ಆತ್ಮತೃಪ್ತಿ ಎಂಬುದಾಗಿ. ಆತ್ಮತೃಪ್ತಿ ನಮಗೆ ಯಾವಾಗ ಸಿಗ್ತದೆ? ಯಾವಾಗ ಸಿಗ್ತದೆ ನಮ್ಮ ಆತ್ಮತೃಪ್ತಿ? ಆತ್ಮದ ಫಲಗಳನ್ನು ಸಂಪಾದಿಸಿಕೊಂಡಾಗ, ಆಲಸ್ಯಗಾರರಾಗದೆ, ಮಂದಮತಿಗಳಾಗದೆ, ಆತ್ಮ ರಕ್ಷಣೆ ನಾವು ಸಂಪಾದಿಸಿಕೊಳ್ಳೋದಾದ್ರೆ ಒಂದು ದಿನ ಬರುವಂಥದ್ದಲ್ರಿ ಅದು, ಅಥವಾ 2 ದಿನ ಬರುವಂಥದ್ದಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಸಾಧನೆ ನಾವು ಮಾಡಬೇಕಾಗಿದೆ. ನಾವು ಆತ್ಮತೃಪ್ತಿಯನ್ನು ಹೊಂದಿ ಒಂದು ಸಮಯ ಬರಬೇಕಾದ್ರೆ, ದೇವರು ಕರೆಯುವಾಗ ನಿನ್ನ ಆತ್ಮದ ಫಲವನ್ನು ನೀನು ಹೊಂದಲಿಕ್ಕೆ ಬಾ ಮಗನೇ ಎಂಬುದಾಗಿ ಕರಿಬೇಕಾದ್ರೆ ಸಂತೋಷವಾಗಿ ಕಣ್ಮುಚ್ಚಿಬಿಡೋಣ ನಾವು. ಹಲ್ಲೆಲೂಯ. ಸಂತೋಷವಾಗಿ ಕಣ್ಮುಚ್ಚನ್ರಿ, ಸಂತೋಷ ಕಣ್ಮುಚ್ಚೋಣ. ಎಷ್ಟು ಜನ ಆ ರೀತಿಯಾಗಿ ಆತ್ಮತೃಪ್ತಿಯಿಂದ ಕಣ್ಮುಚ್ಚಲಿಕ್ಕೆ ಇಷ್ಟಪಡ್ತೀರ? ಜಾಗೃತ ಉಳ್ಳವರಾಗಿಲ್ಲ. ಯಾಕಂದರೆ ವಾಗ್ದಾನದ ಫಲವನ್ನು ನಂಬಿ ಬಹಳ ದಿನಗಳ ತನಕ ನಾವು ಏನು ಮಾಡಿದ್ದೇವೆ? ಕಾಯ್ತಾ ಇದ್ದೇವೆ ದೇವರ ಸನ್ನಿಧಾನದಲ್ಲಿ. ಬಹಳ ಸಮಯ ತನಕ ನಾವು ಕಾಯ್ತಾ ಇದ್ದೇವೆ. ಆಮೇನ್. ನಾವು ಶರೀರಕ್ಕೋಸ್ಕರ ನಾವು ಜೀವಿಸ್ತಿಲ್ರಿ, ನಾವು ಆತ್ಮ ಫಲಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ. ಆಮೇನ್. ಹಲ್ಲೆಲೂಯ. ವಾಕ್ಯ ಹೇಳ್ತಿದೆ, ಪೌಲನು ಹೇಳ್ತಾನೆ, ಇವಾಗ ಜೀವಿಸ್ತಾ ಇರುವ ನಾನಲ್ಲ, ನನ್ನ ಒಳಗಡೆ ಯಾರು ಜೀವಿಸ್ತಾ ಇದ್ದಾರೆ? ಕ್ರಿಸ್ತನ ಜೀವಿಸ್ತಾ ಇದ್ದಾರೆ. ನಾನು ಬದುಕಿದ್ರು ಆತನಿಗೋಸ್ಕರ ಬದುಕ್ತೇನೆ, ಸತ್ತರು ಆತನಿಗೋಸ್ಕರ ನಾನು ಸಾಯ್ತೇನೆ. ಆಮೇನ್. ನಾವು ಹೇಳೋಣ ಈ ಸ್ಟೇಟ್ಮೆಂಟ್, ನಾನು ಬದುಕಿದ್ರೆ ಯಾರಿಗೋಸ್ಕರ ಬದುಕ್ತೇನೆ? ಒಂದ್ಸರಿ ಹೇಳ್ರಿ, ಪಾಸ್ಟ್ರೇ ನಾವು ಬದುಕಿದ್ರೆ ಯಾರಿಗೋಸ್ಕರ ಬದುಕ್ತೇನೆ ಹೇಳ್ರಿ ನೋಡೋಣ ಒಂದ್ಸರಿ. ಹಾಂ, ಜೋರಾಗಿ ಹೇಳ್ರಿ. ಸತ್ರೆ ವಾವ್, ರೈಟ್. ಹಲ್ಲೆಲೂಯ. ಇದು ವಾಗ್ದಾನ ರೀ. ಇದು ನಾವು ನಂಬಿದ್ದೇವೆ ನಾವು ಇದನ್ನು. ಬಟ್ ಆದರೆ ಇದು ನಾವೇನು ಮಾಡಬೇಕಾಗಿದೆ? ಇದರ ಡೆಸ್ಟಿನಿ, ಇದರ ಅಂತ್ಯ ತನಕ ಇವತ್ತು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇನ್ನೊಂದು ವಾಕ್ಯ ನೋಡ್ರಿ. ವಾಕ್ಯ ಹೇಳ್ತಿದೆ, ರೋಮ 12ನೇ ವಾಕ್ಯಕ್ಕೆ ಬನ್ನಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ವಾವ್, ಇಲ್ಲಿ ಹೇಳ್ತಿದೆ ನೋಡಿ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು. ವಾವ್, ಎಂತ ಚಿತ್ತರಾಗಿದ್ದು? ಆಸಕ್ತರಾದಂಥ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಕರ್ತನ ಸೇವೆನ ಮಾಡುವವರಾಗಿರ್ರಿ. ಹಾ, ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ನೋಡ್ರಿ, ಕ್ರೈಸ್ತರ ಅಂತ ಇದೆ ಬೈಬಲಲ್ಲಿ 3 ಸರಿ ಕ್ರೈಸ್ತರ ಅಂತ ಇದೆ, ಇಲ್ಲಿ ಒಂದು ಸತಿ ಇದೆ. ಓಕೆ, ಇನ್ನು ಉಳಿದಿದ್ದ ಟೈಮ್ನಲ್ಲಿ ಎಲ್ಲ ಶಿಷ್ಯರು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಹೇಳ್ತಿದೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರ ಅಭ್ಯಾಸ ಮಾಡಿರಿ, ನಿಮ್ಮನ್ನು ಹಿಂಸಿಸುವವರಿಗೆ ಯು ಬ್ಲೆಸ್ ದೆಮ್, ಅವರನ್ನು ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವಾದ ಮಾಡಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ನಿಮ್ಮೊಳಗೆ. ಹಾಂ, ಇದು ಇಂಪಾರ್ಟೆಂಟ್. ಚರ್ಚ್ನಲ್ಲಿ ಏನಿರಬೇಕಂತೆ? ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ಆಮೇಲೆ ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ವಾವ್, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಕು. ಓಕೆ, ಡು ನಾಟ್ ಬಿ ಓವರ್ ಸ್ಮಾರ್ಟಾಗಿ ನೀವು ಭಾಳ ಬುದ್ಧಿವಂತರಾಗಿ ನಿಮ್ಮನ್ನು ನೀವು ತೋರಿಸ್ಕೊಟ್ಬೇಡ್ರಿ. ಇದು ಹೆಂಗೆ ಸ್ಟಾರ್ಟ್ ಆಗ್ತಿದೆ? ಇದನ್ನು ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಇಲ್ಲಿ ಕೂಡ, ಅಥವಾ ಮಂದಮತಿಗಳಾಗಿರದೆ ಜಾಗ್ರತೆ ಉಳ್ಳವರಾಗಿರ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಜ್ಞಾನೋಕ್ತಿ 22:29. ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನನ್ನು ನೋಡು. ವಾವ್, ತನ್ನ ಕೆಲಸದಲ್ಲಿ ಯಾವಾಗಲೂ ಹೆಂಗಿರೋನೋ? ಮಂದಮತಿ ಆಗಿರೋನೋ, ಆಲಸ್ಯಗಾರನಾಗಿರೋನೋ, ಯಾರಂತವನು? ವಾವ್, ವಾಕ್ಯ ಹೇಳ್ತಿದೆ, ಚಟುವಟಿಕೆ ಉಳ್ಳವನನ್ನು ನೋಡು. ಇಂಥವನು ರಾಜರನ್ನು ಸೇವಿಸುವನಲ್ಲದೆ. ವಾವ್, ಇಂಥವನು ರಾಜನನ್ನ ಸೇವಿಸುವವನಲ್ಲದೆ ನೀಚರನ್ನು ಸೇವಿಸುವುದಿಲ್ಲ. ವಾವ್, ವೆರಿ ಗುಡ್.
ವಾಕ್ಯ ನೋಡಿ ಎಷ್ಟು ಚಂದ ಹೇಳ್ತದೆ. ವಾಕ್ಯ ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನನ್ನು ನೋಡು. ಅವನು ಯಾರನ್ನು ಸೇವಿಸಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ? ವಾವ್, ತನ್ನ ಮಾಡುವ ಕೆಲಸದಲ್ಲಿ ಯಾರನ್ನು ಮೆಚ್ಚಿಸ್ಬೇಕೆಂಬುದಾಗಿದ್ದಾನೆ? ರಾಜನನ್ನು ಮೆಚ್ಚಿಸ್ಬೇಕೆಂಬುದಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ ಎಷ್ಟು ಚಂದ ವಾಕ್ಯ ಹೇಳ್ತದೆ. ಓಕೆ, ತನ್ನ ಕೆಲಸದಲ್ಲಿ ಚಟುವಟಿಕೆ ಆಗಿವ್ರನ್ನ ನೋಡು, ಇಂಥವನು ರಾಜನನ್ನು ಸೇವಿಸ್ತಾನಂತವನು. ಪ್ರೈಸ್ ದಿ ಲಾರ್ಡ್. ವಾವ್, ದೇವ್ರಿಗೆ ಸ್ತೋತ್ರ. ಅದರಲ್ಲೇ ಯೆರೆಮೀಯ 48ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಆಲಸ್ಯಗಾರನಾಗಿರುವಂಥವನು ಅವನು ಏನಾಗಿರಲಿ? ದೇವರು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು, ಮಂದಮತಿ, ಮಬ್ಬಾಗಿರುವನು, ಅವನು ಯಾರಾಗಿರಲಿ ಅಂತ ಅವನು ವಾವ್ ಶಾಪಗ್ರಸ್ತನಾಗಿರಲಿ. ಅವನು ಶಾಪಗ್ರಸ್ತನಾಗಿರಲಿ. ದೇವರೊಂದು ಕೆಲಸ ಕೊಟ್ಟಿದ್ದಾನೆ ರೀ ನಮಗೆ. ಹಲ್ಲೆಲೂಯ. ನನ್ನ ಕಡೆ ನೋಡ್ರಿ ಎಲ್ಲರೂ, ಲುಕ್ ಅನ್ ಟು ಮೀ. ದೇವರು ನಮಗೆ ಕೆಲಸ ಕೊಟ್ಟಿದ್ದಾನೆ. ಮೊದಲನೇ ಕೆಲಸ ಏನು ಗೊತ್ತಾ? ದ ಫಸ್ಟ್ ಕೆಲಸ ಏನಂದರೆ ನಮ್ಮ ಆತ್ಮ ನಾವು ಕಾಯೋದು. ನನ್ನ ಆತ್ಮವನ್ನು ದೇವರ ಸನ್ನಿಧಾನದಲ್ಲಿ ಓಕೆ ನೀತಿಯಲ್ಲಿಯೂ ನ್ಯಾಯಸಮ್ಮತದಲ್ಲಿಯೂ ನಾವು ಕಾದಿರಿಸಿಕೊಂಡು ಫಸ್ಟ್ ವರ್ಕ್. ದೆನ್ ಸೆಕೆಂಡ್, ವಿ ಶುಡ್ ಗಾರ್ಡ್ ಅವರ್ ಫ್ಯಾಮಿಲಿ. ವಿ ಶುಡ್ ಟೇಕ್ ಕೇರ್ ಅವರ್ ಫ್ಯಾಮಿಲಿ. ನಮ್ಮ ಕುಟುಂಬವನ್ನು ನಾವು ದೇವರ ವಾಗ್ದಾನದ ಫಲಕ್ಕೋಸ್ಕರ ನಮ್ಮ ಕುಟುಂಬವನ್ನು ನಾವು ಸಿದ್ಧಪಡಿಸಬೇಕಾಗಿದೆ. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ. ಮೂರನೇ ಕೆಲಸ ಏನಂದರೆ ನಾವು ಸಭೆಯನ್ನು ಕೂಡ ಪೋಷಿಸಬೇಕಾಗಿದೆ. ಆಮೇಲೆ ದೇವರ ಸಭೆಯನ್ನು ಕೂಡ ಪೋಷಿಸುವುದರಲ್ಲಿ, ಸಭೆಯ ಪರಿಚರ್ಯೆ ಮಾಡೋದ್ರಲ್ಲಿ ದೇವ್ರು ನಮಗೆ ಕೆಲಸ ಕೊಟ್ಟಿದ್ದಾನೆ ರೀ. ಅದು ಯಾವ ಕೆಲಸ ಬೇಕಾದರೂ ಹಾಕಿರಲಿ. ಓಕೆ, ನಿಶ್ಚಿಂತೆಯಿಂದ ಅಥವಾ ತಗ್ಗಿಸಿಕೊಂಡವರಾಗಿ ಏನೇ ಹೇಳಿದ್ರೂ ನಾನು ಯಾಕೆ ಮಾಡಬೇಕು ಈ ಕೆಲಸ? ನೋ, ಅದು ಏನೇ ಕೆಲಸ ಆಗಿರಲಿ, ಇಲ್ಲೊಂದು ಚಾಪೆ ತೆಗೆಯೋದಾಗಿರಲಿ, ಕಸ ಹೊಡೆಯೋದಾಗಿರಲಿ, ಅಥವಾ ಒಂದೆಲ್ಲರೂ ಲೋಟ ಬಿದ್ದಿರ್ತೈತೆ ಅದನ್ನು ಎತ್ತಿಡೋದಾಗಿರಲಿ, ಅಥವಾ ಯಾರಿಗಾದ್ರೂ ಸಹಾಯ ಮಾಡೋದಾಗಿರಲಿ. ಪ್ರೈಸ್ ದಿ ಲಾರ್ಡ್. ಆ ಕೆಲಸವನ್ನು ನಾವು ನಂಬಿಗಸ್ತರು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಏನೇ ಮಾಡಿದ್ರೂ ರವಿ ಪಾಸ್ಟರ್ಗೋಸ್ಕರ ಮಾಡ್ತಾಯಿಲ್ಲ, ಚರ್ಚಿಗೋಸ್ಕರ ಮಾಡ್ತಾಯಿಲ್ಲ. ನಾವು ಯಾರಿಗೋಸ್ಕರ ಮಾಡ್ತಾಯಿದ್ದೇವೆ? ದೇವರ ಸನ್ಮಾನಿಸೋದಕ್ಕೋಸ್ಕರ. ನಾವು ಮಾಡುವ ಪ್ರತಿ ಕಾರ್ಯವು ಅದು ದೇವರನ್ನು ಸನ್ಮಾನಿಸುವಂಥದ್ದಾಗಿರ್ತದೆ. ಆ ವಾಗ್ದಾನ ಫಲದಲ್ಲಿ ಓಕೆ ನಮ್ಮ ಅಕೌಂಟ್ನಲ್ಲಿ ದೇವರು ಅದನ್ನು ಆಶೀರ್ವಾದನ ಕುಡಿಸ್ತಾ ದೇವರು ಹೋಗೋವನಾಗಿದ್ದಾನೆ. ಆ್ಯಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲ ಅಂದರೆ ಅವನು ಯಾರಾಗಿರ್ತಾನೆ? ಶಾಪಗ್ರಸ್ತನಾಗಿರಲಿ. ಇವತ್ತು ನಾವು ಏನಾಗ್ಬಿಟ್ಟೇವೆ, ಎಲ್ಲರಿಗೂ ನಮ್ಮ ಹುಡುಗರೆಲ್ಲ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಾರೆ. ಇವಾಗ ದೇವ್ರು ಕೊಟ್ಟ ಕೆಲಸಕ್ಕಿಂತ ಅವ್ರು ಮಾಡ್ತಿರೋ ಕೆಲಸನೇ ಜಾಸ್ತಿ ಆಗಿಬಿಟ್ಟೈತಿ. ಇವಾಗ ದೇವ್ರು ನಮ್ಗೊಂದು ಕೆಲಸ ನೇಮಿಸಿದರೆ ಓಕೆ, ದಯವಿಟ್ಟು ಅದಕ್ಕೆ ಸಮಯ ನಾವು ಮಾಡ್ಕೊಳ್ಬೇಕಾಗಿದೆ. ನಾವೇ ಸಮಯ ಮಾಡ್ಕೊಳ್ಬೇಕಾಗಿದೆ. ಸಮಯ ಬರೋದಿಲ್ಲ ರೀ, ನಾವು ಮಾಡ್ಕೊಳ್ಬೇಕಾಗಿದೆ. ಇಲ್ಲ ಅಂದರೆ ವಾಕ್ಯ ಹೇಳ್ತದೆ, ನಾನು ಹೇಳ್ತಿಲ್ಲ, ಯೆರೆಮೀಯನು ಬರಿತಾ ಇದ್ದಾನೆ, ಶಾಪಗ್ರಸ್ತನಾಗಲಿ. ಅಂಥ ಹಣವು, ನಾನು ಮಾತಾಡ್ತೀನಿ ನೋಡ್ರಿ, ಅದು ನಿಲ್ಲುವುದಿಲ್ಲ ರೀ. ಅದು ಒಬ್ಬ ವಿಶ್ವಾಸಿ ಆಗಿರಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಅಥವಾ ಸೇವಕನೇ ಆಗಿರಲಿ. ಮೊನ್ನೆ ರೀಸೆಂಟಾಗಿ ಒಂದು ವಿಷಯ ನಾನು ಕೇಳಿಸ್ಕೊಂಡೆ. ಏನು ಗೊತ್ತಾ? ಒಬ್ಬರು ಸೇವಕರು ಹಣ ಕಳ್ಕೊಂಡಿದ್ದಾರೆ. ಮೋರ್ ದೆನ್ 50,000, 50,000ಕ್ಕಿಂತ ಹೆಚ್ಚು ಹಣ ಕಳ್ಕೊಂಡಿದ್ದಾರೆ ಒಬ್ಬರು ಸೇವಕರು. ಒಬ್ಬರು ಬಂದು ನಮ್ಮ ಮನೆಗೆ ಬಂದು ಹೇಳ್ತಾಯಿದ್ರು, ಇವರು ಹಣ ಕಳ್ಕೊಂಡಿದ್ದಾರೆ ಅಂತ. ನಾನು ಒಂದು ನಿಮಿಷ ಆಲೋಚನೆ ಮಾಡಿದೆ, ಅರೆ ಇವರು ಪಾಸ್ಟ್ರಲ್ಲ, ಒಬ್ಬ ಸೇವಕರಾಗಿ ಹಣ ಇವರು ಹೆಂಗೆ ಕಳ್ಕೊಳ್ತಾರೆ? ಹೆಂಗೆ ಕಳ್ಕೊಳ್ತಾರೆ ಇವರು? ನಾನು ಮಾತಾಡ್ತೀನಿ ಕೇಳ್ಕೊಳ್ರಿ. ನ್ಯಾಯವಾಗಿ ಬೆವರು ಸುರಿಸಿದ ನಮ್ಮ ರಕ್ತದಿಂದ ಬಂದ ಹಣ ಓಕೆ, ಅದು ಕಳ್ಳನು ಕೂಡ ಕದ್ಕೊಂಡು ಹೋಗಿದ್ರೂ ಕೂಡ ಅದಕ್ಕೆ ಅವನು ಬಡ್ಡಿ ಸೇರಿಸಿ ತಂದು ನಿಮಗೆ ವಾಪಸ್ ಕೊಡ್ತಾನೆ. ಬರೆದಿಟ್ಕೊಡ್ರಿ ಮಾತು.
ಅನ್ಯಾಯವಾಗಿದ್ದ ಹಣ ನಿನ್ನ ಹತ್ರ ಇತ್ತು ಅಂದರೆ ಓಕೆ ಅದನ್ನು ನಿಂದು ಸೇರಿಸಿ ಎಗ್ರುಕೊಂಡು ಹೋಗ್ತದೆ ಅದು. ಅನ್ಯಾಯವಾದಂಥ ಯಾವುದಾದ್ರೂ ಹಣ ನಿನ್ನ ಒಳಗಡೆ ಇತ್ತಂದರೆ ಅದು ನಿಲ್ಲುವುದಿಲ್ಲ. ಇಲ್ಲ ಅಂದರೆ ಒಬ್ಬರು ಎಜುಕೇಟೆಡ್ ಕಳ್ಳರು ಇದ್ದಾರೆ, ಡಿಗ್ರಿ ಮಾಸ್ಟರ್ ಡಿಗ್ರಿ ತೊಗೊಂಡು ಓಕೆ MBBS MD ಅಂತಂದೇಳಿ ಎಲ್ಲ ತೊಗೊಂಡಿರ್ತಾರಲ್ಲ, ಎಲ್ಲ ತೊಗೊಂಡೋಗಿ ಹಾಸ್ಪಿಟಲ್ಗೆ ಹಾಕ್ಬಿಡ್ತೀರ. ಇಲ್ಲಾಂದರೆ LLB ಅಂತಂದೇಳಿ ಮಾಡಿರ್ತಾರಲ್ಲ ಅಡ್ವೊಕೇಟ್ಗಳು, ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ಬಿಡ್ತೀರ. ಪೊಲೀಸ್ಗೆ IAS ಆಫೀಸರ್ಸ್ ಏನು ಓದಿರ್ತಾರಲ್ಲ ನೋಡ್ರಿ, ಇವ್ರು ಹೆಂಗಿದ್ದಾರೆ ಎಜುಕೇಟೆಡ್, ಇವರೆಲ್ಲ ಲಂಚ ಇಲ್ಲದೆ ಏನೂ ನಡೆಯೋದಿಲ್ಲ. ವಾವ್, ಎಲ್ಲರೂ ಅಲ್ರಿ, ಕೆಲವರು ನೀತಿವಂತರು ಕೂಡ ಕೆಲವರು ಇದ್ದಾರೆ. ಆಶ್ಚರ್ಯ ಆಗ್ತದೆ ಕೆಲವರಿಗೆ ನೋಡಬೇಕಾದ್ರೆ. ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ, ನಾನು ಒಂದು ಆಫೀಸಿಗೆ. ಓಕೆ, ಅವ್ರಿಗೆ ಹೋಗಿ ಸರ್ ಕೆಲಸ ಮಾಡಿಕೊಡಿ ಸರ್, ಅದೇ ನಿಮ್ಮ ಫೀಸ್ ಕೊಡ್ತೀನಿ ಅಂತ ತಕ್ಷಣ, ಫೀಸ್ ಯಾಕೆ ಕೊಡ್ತೀರಿ, ಯಾಕೆ ಫೀಸ್ ಕೊಡ್ತೀರಿ, ನನಗೆ ಸಂಬಳ ಬರ್ತಿದೆ. ನಾನು ಹೇಳಿದೆ ಸರ್ ನಿಮ್ಮಂತರ ಇನ್ನೂ ಇದ್ದೀರಾ ಅಂತ ತಕ್ಷಣ, ಯಾಕೆ ಇರಬಾರ್ದು, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲಪ್ಪ, ನನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದೀನಿ. ಅವ್ರೇನಂದ್ರೆ ಗೊತ್ತೋ ಒಂದು ಮಾತು, ಓಕೆ ಅಪ್ಪ ನಿನ್ನ ಹತ್ರ ಇಸ್ಕೊಳೋ ಲಂಚ ನನ್ನ ಮಕ್ಕಳ ಮೇಲೆ ಶಾಪ ಬರ್ತಿದ್ದು ಕಣೋ ಅಂದ್ಬಿಟ್ರು ಅವರು. ಎಷ್ಟು ಸತ್ಯವಾದ ಮಾತದು, ಮಕ್ಕಳ ಮೇಲೆ ಶಾಪ ಬರ್ತಿತ್ತದು. ನಾನು ಮಾತು ಹೇಳ್ತೀನಿ ನೋಡ್ರಿ, ದೇವರ ರಾಜ್ಯಕ್ಕೋಸ್ಕರ ದುಡಿರಿ. ನಾವು ಕೂಡ ಅದಕ್ಕೆ ದುಡಿತಾ ಇರೋದು. ಆಮೇನ್, ಹಲ್ಲೆಲೂಯ. ನಾನು ಕೂಡ ಯಾರ್ದೋ ನಿಮ್ಮನ್ನು ಹಣ ನಾನು ಕಿತ್ತಬೇಕೋ, ನಿಮ್ಮ ಹಣ ತೆಗೆದುಕೊಳ್ಬೇಕೋ ಎಂಬುವ ದುರಾಲೋಚನೆಯಿಂದ ನಾನು ಸೇವೆ ಮಾಡ್ತಿಲ್ಲ ರೀ. ಅದಕ್ಕೆ ನಿಮ್ಮ ಮನೆಗೆ ಬಂದ ನಾನು ಆಫರಿಂಗ್ ಇಸ್ಕೊಂಡು ಕೂಡ ನಾನು ಭಯಪಡ್ತೀನಿ. ಒಂದು ವಿಷಯ ನಿಮಗೆ ನಾನಿಲ್ಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ರೀ, ನಿಮ್ಮ ಮನೆಗೆ ಬಂದಾಗ ನನಗೆ ಯಾರೂ ಆಫರಿಂಗ್ ಕೊಡಬೇಡ್ರಿ. ನಿಮ್ಮ ಮನೆಗೆ ಬಂದಾಗ ಯಾರೂ ನನಗೆ ಆಫರಿಂಗ್ ಕೊಡಬೇಡ್ರಿ, ನನಗಾಗಲಿ ಚಂದ್ರಣ್ಣಗಾಗಲಿ. ಚಂದ್ರಣ್ಣ ಎಲ್ಲೋದ್ರೂ ಆಫರಿಂಗ್ ಇಸ್ಕೋಬೇಡ. ಐ ಆಮ್ ಸಾರಿ ಟು ಸೇ ದಿಸ್, ಕ್ಷಮಿಸ್ರಿ ನನ್ನನ್ನು. ನೀವು ನಮ್ಮನ್ನು ಸಂತೃಪ್ತಿಯಾಗಿ ನಮ್ಮನ್ನು ಆಶೀರ್ವದಿಸಿದ್ದೀರಿ, ಸ್ತೋತ್ರ, ಸಾಕು. ನಾನು ಇರೋದರಲ್ಲಿ ತೃಪ್ತಿ ಉಳ್ಳವನಾಗಿರ್ತೀನಿ. ಆಮೇನ್. ಪಾಸು ನಮ್ಮ ಮನೆಗೆ ಬಂದಾರ, ಅಯ್ಯೋ ಅವ್ರಿಗೆ ಆಫರಿಂಗ್ ಜೋಡಿಸ್ಬೇಕಲ್ಲ. ನೋ, ನಾನು ನಿಮ್ಮ ಮನೆಗೆ ಬರೋದು ನಿಮ್ಮ ಆಫರಿಂಗೋಸ್ಕರ ಬರೋದಿಲ್ಲ ರೀ, ನಿಮ್ಮ ಯೋಗಕ್ಷೇಮ ತಿಳ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಕಣ್ಣೀರಿನಲ್ಲಿ ನಾನು ಕೂಡ ಒಬ್ಬನಾಗೋದಕ್ಕೋಸ್ಕರ, ನಿಮ್ಮ ಸಮಸ್ಯೆಗಳಲ್ಲಿ ನಾನು ಕೇಳಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಷ್ಟೇ ನಾನು ಬರೋದು. ನಾನಾಗಲಿ ಚಂದ್ರನ ಆಗಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ, ನಿಮಗೆ ವಾಕ್ಯ ಹೇಳೋದಕ್ಕೋಸ್ಕರ, ನಿಮಗೆ ಧೈರ್ಯಪಡಿಸೋದಕ್ಕೋಸ್ಕರ ನಿಮ್ಮ ಹತ್ರ ನಾನು ಬರ್ತೀನಿ. ಸಭೆಗೆ ಬಂದಾಗ ನಿಮ್ಮೆಲ್ಲ ಕಾಣಿಕೆಗಳನ್ನು, ದಶಮ ಕಾಣಿಕೆಗಳನ್ನು ನೀವು ಹಾಕ್ತಾ ಇದ್ದೀರಾ, ಸ್ತೋತ್ರ. ಅದರಲ್ಲಿ ನಾನು ಸಂತೃಪ್ತಿ ಉಳ್ಳವನಾಗಿರ್ತೀನಿ. ನನಗೆ ಕೊಟ್ಟ ಕೆಲಸದಲ್ಲಿ ನಾನು ನಂಬಿಗಸ್ತನಾಗಿರ್ಬೇಕಷ್ಟೇ. ಅದರಲ್ಲಿ ನಾನು ಆಲಸ್ಯಗಾರನ ಹಾಕಿ ನಿಮಗೇನೋ ನಿಮ್ಮ ಟ್ಯಾಕಲ್ ಮಾಡಿ ನಿಮ್ಮ ಹಣವನ್ನು ಕಿತ್ತಬೇಕೆಂಬ ಉದ್ದೇಶ ಅದು ಸಭೆಗೆ ಸೇವಕರಿಗೆ ಯಾವತ್ತೂ ಇರಬಾರ್ದು. ಒಂದಿನ ಅದು ಕಿತ್ಕೊಂಡು ಹೋಗ್ತೈತೆ, ಅದು ಅಷ್ಟೇ, ಅದು ಉಳಿಯೋದಿಲ್ಲ ಅಂತ ಹಣ. ಆಲಸ್ಯರಾಗಿರದೆ ಜಾಗೃತಿ ಉಳ್ಳವರಾಗಿರಲಿಕ್ಕೆ ದೇವ್ರ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಇನ್ನೊಂದು ಮಾತು ನೋಡ್ರಿ, ಜ್ಞಾನೋಕ್ತಿ 6ನೇ ಅಧ್ಯಾಯ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ನಿದ್ರೆಯಿಂದ ಅಂದರೆ ಯಾವ ನಿದ್ದೆ ಗೊತ್ತಾ? ಇದು ರಾತ್ರಿ ಮಕ್ಕಳು ಬೆಳಗ್ಗೆ ಎತ್ತೇಳೋದಲ್ಲ, ಆತ್ಮಿಕವಾದಂಥ ನಿದ್ರೆ. ಇದು ಆತ್ಮಿಕವಾದ ಆಲಸ್ಯನು ಅಥವಾ ಸೋಮಾರಿಯಾಗಿರುವಂಥವನಿಗೆ ದೇವ್ರು ಹೇಳ್ತಾ ಇದ್ದಾರೆ, ನಿದ್ರೆಯಿಂದ ಯಾವಾಗ ನೀನು ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ಕೊರತೆ, ಬಡತನದಲ್ಲಿ ನೀನು ಜೀವಿಸಬೇಕಾಗ್ತದೆ. ನೋ, ಅದಕ್ಕೆ ಕೆಲವು ಉದಾಹರಣೆನ ಬೈಬಲಲ್ಲಿ ಕೆಲವು ಸ್ತ್ರೀಗೂ ಸಹ ದೇವರು ಹೋಲಿಸಿದ್ದಾನೆ. ನೀನು ಸೋಮಾರಿ ಆಗ್ಬಿಡ. ಆಕೆ ಜ್ಞಾನೋಕ್ತಿ 31:18ನೇ ವಾಕ್ಯ ಓದಮ್ಮ. ಅದರಲ್ಲಿ 31 ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳ್ಕೊಳ್ಳುವವಳು. ನೋಡಿ ಅವಳು ಹೆಂಗಿದ್ದಾಳೆ ಅಂತ ಹೇಳು, ವಿವೇಚಿಸಿ ಬಹು ಲಾಭವಾಗ್ತಿತ್ತು ಎಂಬುದಾಗಿ ತಿಳ್ಕೊಳ್ಳುವವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ಆಕೆಯ ದೀಪವು ರಾತ್ರಿಯಲ್ಲೂ ಕೂಡ ಆರುವುದಿಲ್ಲ ಅಂತೆ. ಬಹು ಲಾಭವಾಗ್ತಿತ್ತು ಎಂಬುದಾಗಿ ನೋಡ್ತಾಳೆ ಅಂತ ಅವಳು. ಓಕೆ, 16ನೇ ವಾಕ್ಯವನ್ನು ನೋಡು. ಅದರಲ್ಲಿ
ಹೊಲವನ್ನು ನೋಡಿ ಯೋಚಿಸಿಕೊಂಡವಳು ತನ್ನ ಕೈ ಕೆಲಸದ ಲಾಭದಿಂದ ಯೋಚಿಸಿಕೊಂಡುಕೊಳ್ಳುವಳು. ಅದು ಕೊಂಡುಕೊಳ್ಳುವಳು. ಹೊಲವನ್ನು ನೋಡಿ ಅದನ್ನು ಯೋಚಿಸಿಕೊಂಡುಕೊಳ್ಳುವವಳು ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸುವಳು. ಅರೆ ಸೂಪರ್, ಎಷ್ಟು ಚಂದ ಇದೆ ನೋಡ್ರಿ. ಖಾಲಿ ಹೊಲವನ್ನು ನೋಡಿದ್ಲು, ಅದನ್ನು ಯೋಚಿಸಿ ಇಲ್ಲಿ ನಾನು ಏನು ಬೆಳಿಬೋದು ಎಂಬುದಾಗಿ ಆಲೋಚನೆ ಮಾಡಿದ್ಲು. ಓಕೆ, ಮನಸ್ಸಲ್ಲಿ ಬಂತು, ಇದನ್ನ ಒಳ್ಳೆ ಒಂದು ದ್ರಾಕ್ಷ ತೋಟವಾಗಿ ನಾನು ಇದನ್ನು ಮಾಡಬೇಕೆಂಬುದಾಗಿ ಅಂದ್ಕೊಂಡ್ಲು. ಅವಳು ಏನು ಮಾಡಿದ್ಲಂತೆ, ತನ್ನ ಕೈ ಕೆಲಸದಿಂದ ಆ ತೋಟವನ್ನು ಮಾಡಿಸಿದ್ಲು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆಮೆನ್. ಅಂದರೆ ಅವಳು ಸುಮ್ಮನೆ ಕುತ್ಕೊಂಡವಳು ಅಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆಮೇಲೆ ಅವಳು ವಿವೇಚಿಸಿ ಬಹು ಲಾಭ ಆಗ್ತಿದೆ ಅಂತ ತಿಳ್ಕೊಂಡ್ಲಂತೆ. ಅವಳ ದೀಪ ರಾತ್ರಿ ಎಲ್ಲ ಏನಾಗ್ತಿದೆ, ಅದು ಆರದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದು ವಾಕ್ಯ ಹೇಳ್ತಿದೆ, ವಾಗ್ದಾನದ ಫಲ, ಆ ತೋಟದಲ್ಲಿ ನಾವು ಹೊಂದುವಂಥ ವಾಗ್ದಾನದ ಫಲವನ್ನು ಹೊಂದುವುದಕ್ಕೋಸ್ಕರವೇ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ಮಾಡುವ ಕೆಲಸದಲ್ಲಿ ಆಲಸ್ಯಗರಾಗದೆ ಜಾಗೃತೆ ಉಳ್ಳವರಾಗಿ ಕರ್ತನ ಸನ್ನಿಧಿಯಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಕೆಲಸಗಳನ್ನು, ಕಾರ್ಯಗಳನ್ನು ನಂಬಿಗಸ್ತರಾಗಿ ನಾವು ಮಾಡಿ ಮುಗಿಸ್ಬೇಕಾಗಿದೆ. ಆಮೇನ್. ನಾನು ಆವಾಗಲೇ ಹೇಳಿದಾಗ ಇನ್ನೊಂದು ಸತಿ ಹೇಳ್ತೀನಿ, ನಮ್ಮ ಆತ್ಮ ತೃಪ್ತಿಯಿಂದ ನಾವು ಕಣ್ಮುಚ್ಚೋಣ, ನಂಬಿಕೆಯಿಂದ ನಿರೀಕ್ಷೆಯಿಂದ ನಾವು ಕಣ್ಮುಚ್ಚೋಣ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆಯಿಂದ ಕಣ್ಮುಚ್ಚೋಣ. ಒಬ್ಬರು ಸೇವಕರು, ಹಿರಿಯ ಸೇವಕರಿದ್ದರು. ಓಕೆ, ಅವ್ರ ಹತ್ರ ಅವರು ಡೆತ್ ಆಗೋದಕ್ಕಿಂತ ಮುಂಚೆ ಅವ್ರ ಮನೆ ನಾನು ವಿಸಿಟ್ ಮಾಡಿದೆ. ಅವ್ರ ಮನೇಲಿ ನಾನು ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ಅಯ್ಯ ಯಾಕೆ ತುಂಬ ವೀಕ್ ಆಗ್ತಾಯಿದ್ದೀರಲ್ಲ, ಭಾಳ ತುಂಬ ವೀಕಾಗಿ ನೀವು ಕಾಣ್ತಾಯಿದ್ರಲ್ಲ ಎಂಬುದಾಗಿ ನಾನು ಹೇಳಿದೆ. ಓಕೆ, ಹೇಳಿದಾಗ ಅವ್ರು ಹೇಳಿದರು, ಇನ್ನೇನಾಯ್ತು ಬಿಡಪ್ಪ, ಸ್ವಾಮಿ ಕರೀತಾನೆ, ಹೋಗಿಬಿಡ್ತೀನಿ. ಅವ್ರೊಂದು ಮಾತು ಹೇಳಿದ್ರು ನನಗೆ, ನಾನು ಇಲ್ಲಿ ಮಲಗಿದಾಗ ದೇವದೂತರನ್ನು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಎಂಬುದಾಗಿ. ನಾನು ಹೇಳಿದೆ, ಆಶ್ಚರ್ಯ ಆಯ್ತು ನನಗೆ, ಏಂಜಲ್ಸ್ ನೋಡ್ತಾ ಇದ್ದಾರೆ ನೀವು ಅಂತಂದೇಳಿ. ಆಮೇಲೆ ಅವರು ಕೇಳಿದರು. ಓಕೆ, ನಾನು ಅವ್ರಿಗೆ ಕೇಳಿದೆ, ಯಾಕೆ ಏಂಜಲ್ಸ್ ನೀವು ನೋಡ್ತಾ ಇದ್ದೀರ ಎಂಬುದಾಗಿ. ನಾನು ಕೇಳಿದೆ, ಯಾಕೆ ಏಂಜಲ್ಸ್ ನೋಡ್ತಾ ಇದ್ದೀರ? ನನಗೆ ಕರ್ಕೊಂಡು ಹೋಗೋಕ್ಕೆ ಬಂದವರು ತಮ್ಮ. ಏನು ಹೇಳ್ತಾರೆ ಅವರು? ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಾರ. ಸಾಕು, ನಾನು ಸೇವೆ ಮಾಡಿ ಸಂತೃಪ್ತಿಯಾಗಿ ನಾನು ಕಣ್ಣು ಮುಚ್ತೀನಿ. ನಾನು ಅದು ಬೇರೆ ಯಾರಲ್ಲ, ಇಲ್ಲಿ ಜಾಲಿನಗರದಲ್ಲಿ ಚರ್ಚ್ ಇದೆಯಲ್ಲ, ಓಕೆ, ರೆವರೆಂಡ್ ಜಾನ್ ಲೂಯಿಸ್ ಪೀಟರ್. ಅಷ್ಟು ವಯಸ್ಸು ತನಕ ಅವ್ರ ಸಾಕ್ಷಿ ತುಂಬ ಚೆನ್ನಾಗಿದೆ ರೀ. ಓಕೆ, ಎಂಥ ಸೇವೆ ಮಾಡಿದಾರೆ ಗೊತ್ತಾ? ಸೈಕಲ್ ಮೇಲೆ ಹಿಂದ್ಗಡೆ ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಹಳ್ಳಿಯಲ್ಲಿ ತಿರುಗಿ ಸೇವೆ ಮಾಡಿದ್ದಾರೆ ರೀ. ಅವರು ಹಳ್ಳಿ ತಿರುಗಿ ಸೇವೆ ಮಾಡಿದ್ದಾರೆ. ನಾನು ಹೇಳಿದೆ, ಅಯ್ಯ ನೀವು ಪರ್ಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಹಿಂಗೆ ಹೇಳಿದೆ, ಏನು ನನಗೆ ಸಾಯಿಸ್ತೇನು ನೀನಂದ್ರು ಅವರು. ಇಲ್ಲ, ಹೆಂಗೆ ನೀವೇ ಹೇಳಿದ್ರಲ್ಲ, ಕಣ್ಣು ಮುಚ್ಚಿಬಿಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ, ಆ ಕಣ್ಣು ಮುಚ್ಚೋದ್ರೊಳಗಾಗಿ ನನ್ನನ್ನು ಬ್ಲೆಸ್ ಮಾಡಿರಿ, ನೀವು ನನ್ನನ್ನು ಆಶೀರ್ವದಿಸ್ರಿ, ನಿಮ್ಮ ಥರ ನಾನು ಸೇವೆ ಮಾಡಬೇಕಾ. ಅವ್ರು ಒಂದೇ ಒಂದು ಮಾತು ಹೇಳಿದ್ ಗೊತ್ತಾ? ಅವ್ರು ಹೇಳಿದಿನ ನಾನು ಕಿವಿಯೊಳಗೆ ಗುಯ್ ಅಂತ ಇದೆ, ನಿನಗೆ ವಯಸ್ಸು, ನಿನಗೆ ಸಮಯ, ಇದು ಎರಡು ಕೈ ಕೊಡೋ ಸಮಯ ಬರೋದಕ್ಕಿಂತ ಮುಂಚೆ ದೇವರಿಗೋಸ್ಕರ ಎಲ್ಲೆಲ್ಲೆಲ್ಲ ಓಡಬೇಕು ಅಲ್ಲೆಲ್ಲ ಓಡಿ ಸೇವೆ ಮಾಡಂತ ಹೇಳಿದ್ರು ಅವರು. ಇನ್ನು ನನ್ನ ಕಿವಿಯೊಳಗೆ ಕುಯ್ ಅಂತ ಐತೆ ಆ ಸೌಂಡ್. ಅದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ ರೀ. ಓಕೆ, ಎಲ್ಲೆಲ್ಲಿ ನನಗಿನ್ನೂ ವಯಸ್ಸಿದೆ, ನನಗೆ ಸಮಯನೂ ಕೂಡ ಇದೆ. ಒಂದು ಟೈಮ್ ಬರ್ತದೆ ನನಗೆ ವಯಸ್ಸು ಹೋಗ್ತದೆ, ವಯಸ್ಸು ಹೋದಾಗ ಟೈಮು ಹೋಗಿರ್ತದೆ, ನನಗೆ ಟೈಮೂ ಇರೋದಿಲ್ಲ ನನಗೆ. ರೈಟ್? ಎಷ್ಟು ಸೇವೆ ಮಾಡಬೇಕು ಅಷ್ಟು ಸೇವೆ ಮಾಡಿ ಮುಗಿಸಿ ಎಂದಾಗ ಹೇಳಿದ್ರು. ದೇವ್ರಿಗೆ ಸ್ತೋತ್ರ ರೀ. ಅವ್ರ ಬೈಬಲಲ್ಲಿ ಇದು ಇಟ್ಟಿದ್ರು. ಅವ್ರ ಬೈಬಲಲ್ಲಿ ಇತ್ತಿದ್ರು 10 ರೂಪೀಸ್. ಹಿಂದ್ಗಡೆ ನಾನು ಬರೆದಿದ್ದೀನಿ ಇದು. ಓಕೆ, ದಿಸ್ ಈಸ್ ಫ್ರಮ್ ರೆವರೆಂಡ್ ಲೂಯಿಸ್ ಜೆ ಪೀಟರ್, ಜಾನ್ ಮೆಮೋರಿಯಲ್ ಚರ್ಚ್. ಐ ಟುಕ್ ದಿಸ್ ಫ್ರಮ್ ಹಿಸ್ ಬೈಬಲ್ ಅಂತಂದೇಳಿ. ಅವ್ರ ಸತ್ಯವೇದ ಯಾರು ಕಾಣಿಕೆ ಕೊಟ್ಟಿದ್ರು ಇದು ಗೊತ್ತಿಲ್ಲ ಇದು. ಓಕೆ, ಈ 10 ರೂಪೀಸ್ ಇದು ಅವರ ಬೈಬಲಲ್ಲಿ ಇತ್ತಿದ್ದು. ಇದು ಬ್ಲೆಸ್ಸಿಂಗ್ ಆಗಿ ನನಗೆ ಸಿಕ್ತಿದ್ದು, ಆಶೀರ್ವಾದವಾಗಿ ನನಗೆ ಸಿಕ್ಕಿತ್ತಿದ್ದು. ಆಮೇನ್. ಇನ್ನೊಂದು ಗೊತ್ತಾ, ಈ 10 ರೂಪಾಯಿ ನನಗೆ ಸಿಕ್ಕಾಗಿಂದ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ನ ದೇವರು ಬದಲಾಯಿಸಿದ್ದಾರೆ. ನಾನು ಅನೇಕ ಆಶೀರ್ವಾದಗಳು ನಾನು ನೋಡಿದ್ದೀನಿ. ಇದು ಯಾವ ತಾಯಿ ಯಾವ ಸಹೋದರ ಅವ್ರಿಗೆ ಕೊಟ್ಟನೋ ಗೊತ್ತಿಲ್ಲ, ಅವ್ರ ಬೈಬಲಲ್ಲಿ ಭಾಳ ಸಮಯದಿಂದ ಇದನ್ನ ಇಟ್ಕೊಂಡಿದ್ರು. ಇದನ್ನು ನನಗೆ ಅವ್ರ ಬೈಬಲಿಂದ ಇದು ನನಗೆ ಸಿಗಬೇಕಾದ್ರೆ. ಓಕೆ, ಪ್ರೈಸ್ ದಿ ಲಾರ್ಡ್.
ಇದೊಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಕೂಡ ಇವತ್ತು ನಾನು ನೋಡಿದ್ದೀನಿ. ಆತ್ಮೀಯ ಆಶೀರ್ವಾದ ಅವ್ರು ಹೇಳಿದಂಥ 2 ವಾಕ್ಯ, ಮೊದಲನೇದು ನಾನು ಸೇವೆ ಮಾಡಬೇಕಾಗಿರೋಂಥದ್ದು, ಎರಡನೇದು ನಾನು ಫೈನಾನ್ಷಿಯಲ್ ದೇವ್ರು ನಾನು ಬ್ಲೆಸ್ ಮಾಡಬೇಕಾಗಿರೋಂಥದ್ದು. ಎರಡನ್ನೂ ಕೂಡ. ಅದಕ್ಕೆ ಇದನ್ನು ನಾನು ಎಲ್ಲಿ ಇಟ್ಕೊಂಡೆ ಗೊತ್ತಾ, ಇದು ನಾನು ನನ್ನ ಬೈಬಲಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು, ಯಾಕೆ ಬಿಡಿದೆ ಅಲ್ಲ. ಆಮೇಲೆ ಆಲಸ್ಯಗಾರರಾಗಿರೋದೆ, ಮಂದಮತಿಗಳಾಗಿರೋದೆ, ವಾಗ್ದಾನದ ಫಲವನ್ನು ನಾವು ನಂಬಿದ್ದೇವೆ, ಬಹುದಿನದಿಂದ ಇದಕ್ಕೋಸ್ಕರ ಕಾಯ್ಕೊಂಡು ಬರ್ತಿದ್ದೇವೆ, ಬಟ್ ನಾವು ಅದನ್ನು ಹೊಂದದೆ, ಭ್ರಷ್ಟರಾಗದೆ, ಆ ಫಲವನ್ನು ಹೊಂದಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯಾ. 1 ನಿಮಿಷ ಕೊನೆಯದಾಗಿ ಒಬ್ಬ ಮನುಷ್ಯನ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡಿ ನನ್ನ ಸಂದೇಶನ ಮುಗಿಸ್ತೇನೆ. ಅವನು ಬೇರೆ ಯಾರಲ್ಲ, ಇಸ್ಕರಿಯೋತ ಯೂದ. ಯೇಸು ಸ್ವಾಮಿ ಜೊತೆಗೆ 3.5 ವರ್ಷ ನಡೆದಂಥವನು, ಅದ್ಭುತಗಳನ್ನು ನೋಡಿದವನು, ಸೂಚಕ ಕಾರ್ಯಗಳನ್ನು ನೋಡಿದವನು, ವಾಕ್ಯಗಳನ್ನು ಕೇಳಿದಂಥವನು, ರಹಸ್ಯಗಳನ್ನು ತಿಳ್ಕೊಂಡಂಥವನು, ತಂದೆಯನ್ನು ಕ್ರಿಸ್ತನ ಮೂಲಕವಾಗಿ ತಿಳ್ಕೊಂಡಂಥವನು, ಜನರ ರಕ್ಷಣೆಯನ್ನು ಕಣ್ಣಿಂದ ನೋಡಿರುವಂಥವನು, ಆತನು ಸಭಾಮಂದಿರದಲ್ಲಿ ಮಾಡಿದ ಒಂದೊಂದು ಉಪದೇಶಗಳನ್ನು ಕೇಳಿದಂಥವನು. ಇಷ್ಟೆಲ್ಲ ಕೇಳಿ ಇನ್ನು ಯೇಸು ಸ್ವಾಮಿ ಇನ್ನು ಮರಣವನ್ನು ಹೊಂದಿ ಪುನರುತ್ಥಾನವಾಗುವ ಆ ಪುನರುತ್ಥಾನವಾದಂಥ ಯೇಸುವನ್ನು ಅವನು ನೋಡಲಿಕ್ಕಾಗಲಿಲ್ಲ ರೀ. ಹಲೋ, ಆ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಂಥ ಯೇಸುವನ್ನು ಆತನು ನೋಡಲಿಕ್ಕಾಗಲಿಲ್ಲ. ಸಮಾಧಿಯಲ್ಲಿ ಸಮಾಧಿ ಮಾಡಲ್ಪಟ್ಟ ಯೇಸುವನ್ನು ನೋಡಲಿಕ್ಕಾಗಲಿಲ್ಲ. ಎಲ್ಲದಕ್ಕಿಂತ ಮೇಲಾಗಿ ಪುನರುತ್ಥಾನವಾದಂಥ ಯೇಸುವನ್ನು ನೋಡಲಿಕ್ಕಾಗಲಿಲ್ಲ. ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ, ಆತನು ಪರಲೋಕಕ್ಕೆ ಆರೋಹಣವಾದಾಗ ಯಾವ ಕಣ್ಣುಗಳು ಶಿಷ್ಯರು ಆತನನ್ನು ಹಾಗೇ ನೋಡ್ತಾ ಇದ್ವೋ ಆ ಕೃಪೆಯನ್ನು ಇಸ್ಕರಿಯೋತ ಯೂದನ ಕಳ್ಕೊಂಡನ ರೀ. ಆ ಕೃಪೆಯನ್ನು ಕಳ್ಕೊಂಡ ಇಸ್ಕರಿಯೋತ ಯೂದ ಲಾಸ್ಟ್ ಮೂಮೆಂಟ್ ತನಕ ಬಂದು ಅವನು ಭ್ರಷ್ಟನಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅವನು ಶಾಪಗ್ರಸ್ತನಾಗಿ ಸತ್ತೋಗ್ಬಿಟ್ಟ. ಅವನ ಹೆಸರಿನಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಇವತ್ತಿಗೂ ಕೂಡ ಒಂದು ಕಾಂಪೌಂಡ್ ಬೌಂಡ್ರಿ ಹಾಕಿದೆ, ಅದರ ಹೆಸರು ಅಕೆಲ್ದಾಮ ಎಂಬುದಾಗಿ ಇವತ್ತಿಗೂ ಕೂಡ ಇದೆ ಇಸ್ರಾಯೇಲಲ್ಲಿ. ಪ್ರೈಸಲೋ. ಎಲ್ಲರೂ ಹೇಳ್ರಿ, ಆಲಸ್ಯಗಾರರಾಗದೆ, ಮಂದಮತಿಗಳಾಗದೆ ಏನಾಗಿರೋಣ, ಜಾಗೃತ ಉಳ್ಳವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಆತ್ಮೀಯ ವಿಷಯದಲ್ಲಿ ಜಾಗೃತೆ ಉಳ್ಳವರಾಗಿ, ಕುಟುಂಬ ವಿಷಯದಲ್ಲಿ ಜಾಗೃತೆ ಉಳ್ಳವರಾಗಿರಿ. ದೇವರು ನಮ್ಮನ್ನೆಲ್ಲರನ್ನು ತನ್ನ ಆತ್ಮನಿಂದ ದೇವರು ನಮ್ಮನ್ನು ಕಾಯಲಿ. ದೇವರು ನಿಮ್ಮನ್ನು ಕಾಯಲಿ. ಆಮೇನ್. ಎದ್ದು ನಿಂತುಕೊಳ್ಳೋಣ.